ಬನ್ನಿ ಭವಾನಿ ಸುಂದರ್, ಕೂತ್ಕೊಳ್ಳಿ. ಜಾಹ್ನವಿ ಫೋನ್ ಮಾಡಿದ್ಲು. ಅರೆ ಅಂಥದ್ದೇನೂ ಇಲ್ಲ ಬಿಡಿ, ಅವಳೇನೋ ದುಡುಕಿದ್ದಾಳೆ. ಮನೆ ಅಂದಮೇಲೆ ಗಂಡ ಹೆಂಡತಿ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತಲ್ವಾ. ಅವಳು ಸುಮ್ಮನೆ ಕಾಲ್ ಮಾಡಿದಾಳಷ್ಟೇ, ಅಂಥದ್ದೇನೂ ಆಗಿಲ್ಲ. ಕಾರಣ ಇಲ್ಲದೆ ಕಾಲ್ ಮಾಡ್ತಾಳ, ನಮಗೆ ಗಾಬರಿ ಆಯ್ತು, ಅದಕ್ಕೆ ಬಂದ್ವಿ. ಅಯ್ಯೋ ದಯವಿಟ್ಟು ತಪ್ಪು ತಿಳಿಬೇಡಿ, ಅಂಥದ್ದೆಲ್ಲ ಏನೂ ಆಗಿಲ್ಲ. ಏನೋ ಸಣ್ಣ ಪುಟ್ಟ ಗಲಾಟೆಗಳಷ್ಟೇ. ನಾವು ಇದ್ಮೇಲೆ ಆ ಲೆವೆಲ್ಗೆ ಹೋಗಕ್ಕೆ ಬಿಟ್ಬಿಡ್ತೀವಾ? ಬನ್ನಿ ಕೂತ್ಕೊ ಬನ್ನಿ. ಓದ್ಕೊಳ್ಳೋದಿರಲಿ, ನೀವ್ಯಾಕೆ ಬರಕ್ಕೆ ಹೋದ್ರಿ? ಅಂದರೆ ನೀವು ಬಂದಿದ್ದು ಸಂತೋಷನೇ, ಆದರೆ ಈ ವಿಚಾರವಾಗಿ ಬಂದಿದ್ದು ನಿಮಗೂ ಮುಜುಗರ ನಮಗೂ ಮುಜುಗರ ಅಂತ ಅಷ್ಟೇ. ನೋಡಿ, ನನಗೂ ಬರೋದಕ್ಕೆ ಇಷ್ಟನೇ ಇರಲಿಲ್ಲ. ಈ ರೀತಿ ನ್ಯಾಯ ತೀರ್ಮಾನ ಮಾಡೋದಕ್ಕೆ ಬರೋದು ಒಂದು ಹಿಂಸೆ ಕೆಲಸ. ಅಂದರೆ ನನ್ನ ಮಗಳು ಜಾಹ್ನವಿ ಫೋನ್ ಮಾಡಿದ್ಲು, ನಾನು ಕೂಡಲೇ ಹೊರಟು ಬರ್ತೀನಿ, ನನಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ ಅಂತ. ಅಂಥದ್ದು ಏನಾಗಿದೆ? ಅಂಥದ್ದೇನೂ ಆಗಿಲ್ಲ. ಕರೀರಿ ಅವಳನ್ನ, ಅವಳೇ ಮಾತಾಡ್ಲಿ. ಜಾನು, ಜಾನು ಬಾಮ್ಮ ಇಲ್ಲಿ. ಏನು ಮಗಳೇ, ಏನಮ್ಮ ಸಮಸ್ಯೆ? ನಿಮ್ಮ ಅತ್ತೆ ಮಾವ ನೋಡಿದ್ರೆ ಇನ್ನೇನು ತೊಂದರೆ ಇಲ್ಲ, ಏನೋ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಜಗಳ ಅಂತಾರೆ. ನೀನು ನೋಡಿದ್ರೆ ನಾನು ಇಲ್ಲಿ ಇರೋಕೆ ಆಗೋದಿಲ್ಲ, ಇವ್ರ ಸಹವಾಸ ನನಗೆ ಸಾಕಾಗಿದೆ ಅಂತಿದ್ಯಾ. ಏನಮ್ಮ ಇದೆಲ್ಲ? ಮಗು, ನೀನೇ ಕರೆಸಿದೀನ ಮೇಲೆ ನೀನೇ ಹೇಳಮ್ಮ. ಅಪ್ಪ, ನನ್ನ ಅತ್ತೆ ಮಾವ ಓರ್ಗಿತ್ತಿ ಎಲ್ಲರೂ ಒಳ್ಳೆಯವರು, ನನ್ನ ಗಂಡನೇ ಸರಿ ಇಲ್ಲ. ಮನುಷ್ಯತ್ವನೇ ಇಲ್ದಿರೋ ಥರ ಆಡ್ತಾ ಇದ್ದಾರೆ. ಮನುಷ್ಯ ಈ ಲೆವೆಲಿಗೆ ಕೆಡಕ್ ಬಯಸ್ತಾರೆ ಅಂದರೆ ನನಗಂತೂ ತುಂಬ ಆಶ್ಚರ್ಯ ಆಗುತ್ತೆ. ಮೊನ್ನೆ ಪೊಲೀಸ್ನವ್ರು ಬಂದು ಅವ್ರ ಬಣ್ಣನೆಲ್ಲ ಬಯಲು ಮಾಡಿ ಹೋದ್ರು. ಎಷ್ಟು ಅವಮಾನ ಆಯಿತು ಗೊತ್ತಾ? ತುಂಬ ಸಹಿಸ್ಕೊಂಡಿದ್ದೀನಿ ನಾನು. ಅಂಥದ್ದೇನು? ಎಲ್ಲ ಹೇಳೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಅವ್ರಿಗೆ ಅಣ್ಣ ಅನ್ನೋ ಮಮಕಾರ ಇಲ್ಲ, ಅದಕ್ಕೆ ಏನೋ ಗೌರವ ಇಲ್ಲ. ಆಫೀಸ್ ವಿಚಾರನ ಮನೆಗೆ ತಗೊಂಡ್ಬರ್ತಾರೆ, ಮನೆ ಮತ್ಸರನ ಆಫೀಸಿಗೆ ತಗೊಂಡೋಗಿ ಗದ್ದಲ ಎಬ್ಬಿಸ್ತಾರೆ. ಪತ್ರಿಕೆ ನೋಡ್ಕೊಂಡಿದ್ದು ಸಾಕು, ಕಿತಾಪತಿ ಮಾಡಿದ್ದು ಸಾಕು. ನಂಗೆ ಇನ್ನೀ ಕಿತ್ತಾಟ ನೋಡೋಕ್ಕಾಗಲ್ಲಪ್ಪ. ಅವ್ರ ವ್ಯಾಪಾರ ವ್ಯವಹಾರ ಎಲ್ಲ ನಿನಗೆ ಸಂಬಂಧಪಟ್ಟಿದ್ದಲ್ಲ. ಅವ್ರು ನಿನ್ನ ಜೊತೆ ಹೇಗಿದ್ದಾರೆ ಅನ್ನೋದೇ ಮುಖ್ಯ. ನಿನ್ನ ಜೊತೆ ಚೆನ್ನಾಗಿದ್ದಾರೆ ತಾನೇ? ಅವ್ರು ನನ್ನ ಜೊತೆ ಚೆನ್ನಾಗೇ ಇದ್ದಾರೆ, ಆದರೆ ನಂಗೆ ಅವ್ರ ಜೊತೆ ಚೆನ್ನಾಗಿರೋ ಮನ್ಸಾಗ್ತಾ ಇಲ್ಲ. ನೀವೇ ಹೇಳಿಯಪ್ಪ, ಯಾವ ಹೆಂಡತಿ ತನ್ನ ಗಂಡ ಒಬ್ಬ ಕ್ರಿಮಿನಲ್ ಆಗಲಿ ಅಂತ ಬಯಸ್ತಾಳೆ? ಕ್ರಿಮಿನಲ್ಲ? ಛೇ, ಆ ಥರ ಎಲ್ಲ ಏನಿಲ್ಲ. ಆದಿತ್ಯನಲ್ಲಿ ಅನಿನಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಅಷ್ಟೇ. ಆದರೆ ವಾರ್ಗಿತಿರಿಬ್ಬರು ತುಂಬ ಚೆನ್ನಾಗಿದ್ದಾರೆ. ಅವ್ರ ಮಧ್ಯೆ ಡಿಫ್ರೆನ್ಸ್ ಇದ್ರೆ ನಿನಗೇನಮ್ಮ? ಬರೀ ಅಷ್ಟೇ ಆಗಿದ್ರೆ ನಂಗೆ ಇಷ್ಟೊಂದು ಬೇಜಾರಾಗ್ತಾ ಇರಲಿಲ್ಲಪ್ಪ. ಆದರೆ ಅನಿರುದ್ಧ ಇತ್ತೀಚೆಗೆ ಮನುಷ್ಯತ್ವನೇ ಕಳ್ಕೊಳ್ತಿದ್ದಾರೆ. ಯಾರಿಗೇನು ಅನ್ಯಾಯ ಆದರೂ ಪರವಾಗಿಲ್ಲ, ಅವರೇ ಗೆಲ್ಬೇಕು ಅನ್ನೋ ಹಠ ಸಾಧಿಸ್ತಿದ್ದಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಿಲ್ಲ. ಅದು ನನಗೆ ಅಸಹ್ಯ ಆಗ್ತಾ ಇರೋದು. ಅದು ಅಲ್ಲದೆ ಕ್ರಿಮಿನಲ್ಸ್ಗಳಿಗೆ ಆಶ್ರಯ ಕೊಡ್ತಾ ಇದ್ದಾರೆ, ಅವ್ರಿಗೆ ಸಂಬಳ ಕೊಟ್ಟು ಇಟ್ಕೊಳ್ತಾ ಇದ್ದಾರೆ. ನೀವೇ ಹೇಳಿಯಪ್ಪ, ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ ತಾನೆ? ಅವನೊಬ್ಬ ನಟೋರಿಯಸ್ ಕ್ರಿಮಿನಲ್, ತೇಜೋಕನ್ ಮೇಲೆ ಆಸಿಡ್ ಹಾಕಕ್ಕೆ ಹೋದವನು. ಈ ವಿಚಾರಕ್ಕೆ ಜಗಳ ಶುರುವಾಗಿತ್ತು. ಏನು ಸರ್ ಇದೆಲ್ಲ? ನೋಡಿ, ನಾನು ನನ್ನ ಮಗನ ಸಮರ್ಥನೆ ಮಾಡ್ಕೋತಾ ಇಲ್ಲ. ಅನಿರುದ್ಧ ಮಾಡ್ತಿರೋದ್ರೆಲ್ಲ ತಪ್ಪು ನನಗೆ ಗೊತ್ತು. ಜಾಹ್ನವಿ ಹೇಳಿದ್ರಲ್ಲಿ ಯಾವ ತಪ್ಪು ನನಗೆ ಕಾಣಿಸ್ತಾ ಇಲ್ಲ. ಈ ವಿಚಾರವಾಗಿ ಅನಿರುದ್ಧನ ಜೊತೆ ಕ್ಲಾಶ್ ಕೂಡ ಆಗಿದೆ, ಆದರೆ ಅವ್ನು ನನ್ನ ಮಾತು ಕೇಳ್ತಾ ಇಲ್ಲ. ಈಗ ಪತ್ರಿಕೆ ನಂದಾಗ್ಬಿಡ್ತಿಲ್ಲ. ಅಣ್ಣ ತಮ್ಮಂದಿರಿಬ್ಬರು ಸೇರಿ ಅದೇನೋ ತಾವೇ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಬದಲಾವಣೆ ಮಾಡ್ಕೊಂಡ್ರು. ಈಗ ಹಾವು ಮುಂಗ್ಸಿ ಚರ ಕಚ್ಚಾಡ್ತಾ ಇದ್ದಾರೆ.
ನಾನು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೀನಿ. ಹಾಗಾದ್ರೆ ಮುಂದೆ ಗೊತ್ತಿಲ್ಲ. ತಮ್ಮ ತಮ್ಮ ಅಹಂಗೋಸ್ಕರ ಪರಸ್ಪರ ಬಡದಾಡ್ತಾ ಇದ್ದಾರೆ. ಅನಿರುದ್ಧ ಕೆಲವು ವಿಚಾರದಲ್ಲಿ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಂಡ. ಅದೇ ಅವನು ಮುಳುವಾಯಿತು. ನಾನು ಹೇಳೋ ಅಷ್ಟು ಹೇಳ್ದೆ, ಆದರೆ ಕೇಳಲಿಲ್ಲ. ವಹಿಸ್ ಮೀರ್ ಬೆಳೆದಿದ್ದಾನೆ. ಫಲಪ್ರತಿಷ್ಠೆ ಬೇರೆ. ಈ ವಿಷಯಕ್ಕೆ ನಿಮ್ಮ ಮಗ ಬೇಜಾರು ಮಾಡ್ಕೊಂಡ್ರೆ, ಕೋಪ ಮಾಡ್ಕೊಂಡ್ರೆ ಅದಕ್ಕೆ ನಾವು ಹೊಣೆ ಅಲ್ಲ. ನೋಡಿ, ಇದು ದೊಡ್ಡ ಇಶ್ಯೂ ಆಗೋದು ಬೇಡ. ಅನಿರುದ್ಧನ್ಗೆ ನಾನು ಬುದ್ಧಿ ಹೇಳ್ತೀನಿ. ಅವನು ಖಂಡಿತ ಸರಿ ಹೋಗೇ ಹೋಗ್ತಾನೆ. ಏನೋ ಸ್ವಲ್ಪ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ಹೀಗಾಡ್ತಿದ್ದಾನಷ್ಟೇ. ನಾನು ಹೇಳಿದ್ರೆ ಖಂಡಿತ ಅವನು ಕೇಳ್ತಾನೆ. ನಾನು ನನಗೇನೆ ಹೇಳಿದರೆ ನಾನು ಸರಿ ಮಾಡ್ತಿದ್ದೆ. ಆದರೆ ನಿಮಗೆ ಫೋನ್ ಮಾಡಿ ತೊಂದರೆ ಕೊಟ್ಟಿದ್ದಾಳೆ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಇಲ್ಲ, ಅನಿರುದ್ಧ ಅವ್ರು ಬರಲಿ. ಅವ್ರನ್ನ ನೋಡಿದ ಹಾಗೂ ಆಗುತ್ತೆ, ಅವ್ರ ಜೊತೆ ಮಾತನಾಡ್ದಾಗೂ ಆಗುತ್ತೆ. ಈ ರೀತಿ ಡಿಫ್ರೆನ್ಸ್ಗಳನ್ನೆಲ್ಲ ಅಲ್ಲಲ್ಲೇ ಮುಗಿಸ್ಬಿಟ್ರೆ ಒಳ್ಳೇದು. ಅಲಿ, ನಿಮ್ಮ ಅತ್ತೆ ಮಾವ ಬಂದಿದ್ದಾರೆ. ಹಾಂ, ನೋಡಿದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ. ಬನ್ನಿ ಕೂತ್ಕೊಳ್ಳಿ, ಮಾತಾಡೋಣ. ಇಲ್ಲ, ಸ್ವಲ್ಪ ಕೆಲಸ ಇದೆ, ನೀವು ಮಾತಾಡ್ಕೊಳ್ಳಿ. ಅನಿರುದ್ಧ್, ಒಂದು ನಿಮಿಷ ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕು. ನನ್ನ ಹತ್ರ ಮಾತಾಡೋದಕ್ಕೆ ಏನಿದೆ? ಜಾಹ್ನವಿ ನಿಮ್ಮ ಬಗ್ಗೆ ಬೇಸರ ಪಟ್ಕೊಂಡಿದ್ದಾಳೆ. ಏನಂತ? ಏನೋ ಅವಳ ಜೊತೆ ತುಂಬ ಕೆಟ್ಟದಾಗಿ ನಡ್ಕೋತೀರಂತೆ. ಏನಾಗ್ತಾ ಇದೆ? ಕೆಟ್ಟದಾಗ ಏನು ನಡ್ಕೋತೀನಂತೆ? ನಾನಿರೋದೇ ಹೀಗೆ. ಇಷ್ಟು ವರ್ಷ ಸಂಸಾರ ಮಾಡಿದಾಳೆ, ಈಗ ಹೊಸ್ದಾಗಿ ಕಾಣ್ತಿದ್ದೀನ ನಾನು? ಹಾಗಲ್ಲ, ಮೊದಲಿದ್ದ ಹಾಗೆ ನೀವಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಯಾಕೆ? ನಿಮ್ಮ ನಡವಳಿಕೆನಲ್ಲಿ ವ್ಯತ್ಯಾಸ? ರೀ, ಏನಾಯ್ತಂತ ಈಗ ಅವಳಿಗೆ? ಏನು ಪ್ರಾಬ್ಲಮ್ಮು? ಏನು? ಯಾರೋ ಒಬ್ಬ ಕ್ರಿಮಿನಲ್ನ ಮನೆ ಕರೆಸ್ತೀರಂತೆ, ಅವನಿಗೆ ಆಶ್ರಯ ಕೊಡ್ತೀರಂತೆ. ಇದೆಲ್ಲ ಯಾಕೆ ಬೇಕು ನಿಮಗೆ? ರೀ ಸ್ವಾಮಿ, ನಾನು ಮಾಡ್ತಿರೋದು ಬಿಸ್ನೆಸ್ಸು. ನನ್ನ ಪಕ್ಕದಲ್ಲಿ ಬರೀ ಒಳ್ಳೆಯವರೇ ಇರಬೇಕು, ಬೃಹಸ್ಪತಿಗಳಿರಬೇಕು ಅಂತ ಹೇಳೋಕ್ಕಾಗಲ್ಲ. ನನಗೆಲ್ಲರೂ ಬೇಕು, ಎಲ್ಲನೂ ಬೇಕು. ನೀವು ಹೇಳಿದ್ರಿ ಅಂತ ನನ್ನ ಹೆಂಡತಿ ಹೇಳಿದ್ರು ಅಂತ ಎಲ್ಲ ಬಿಡೋಕ್ಕಾಗಲ್ಲ. ಬರೀ ಬಿಸ್ನೆಸ್ ವಿಷಯ ಆದ್ರೆ ಯಾರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ಕ್ರಿಮಿನಲ್ಸ್ ಕಟ್ಕೊಂಡು ಯಾರು ಬಿಸ್ನೆಸ್ ಮಾಡೋದಿಲ್ಲ. ನೀವು ಮಾಡ್ತಿರೋದು ಕ್ರಿಮಿನಲ್ಸ್ ಕೆಲಸ. ನನಗೆ ನಿಮ್ಮ ಬಗ್ಗೆ ತಿರಸ್ಕಾರ ಬರ್ತಾ ಇದೆ. ಐ ಜಸ್ಟ್ ಹೇಟ್ ಯು. ಜಾಹ್ನವಿ, ನೀವು ಬದಲಾಗ್ತೀರಾ ಅಂತ ಅನ್ಕೊಂಡಿದ್ದೆ. ಅಟ್ಲೀಸ್ಟ್ ನಿಮ್ ಕಾಲ್ ಮುರ್ಕೊಂಡ್ಮೇಲಾದ್ರೂ ಎಚ್ಚೆತ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಪ್ರೂವ್ ಮಾಡ್ಬಿಟ್ರಿ ಬದಲಾಗೋ ಜಾಯಮಾನನೇ ನಿಮ್ದಲ್ಲ ಅಂತ. ಸ್ವತಃ ಅಣ್ಣಂಗೆ ಹೊಡ್ಸೋದಕ್ಕೆ ಹಿಂದೆ ಮುಂದೆ ನೋಡಿಲ್ಲ ನೀವು. ಜಾನು, ಈಗ ಅದೆಲ್ಲ ಯಾಕಮ್ಮ? ನಾನು ಹೇಳಿದ್ನಲ್ಲ ಅವನ ಹತ್ರ ಮಾತಾಡ್ತೀನಿ ಅಂತ. ಹಾಗಾದ್ರೆ ಇವ್ರು ಮಾಡಿದ್ದು ಸರಿನಾತೆ? ಇವ್ರು ಹೊಡ್ಸಕ್ ಹೋಗಿದ್ದು ಬೇರೆ ಯಾರನ್ನೂ ಅಲ್ಲ, ನಿಮ್ ಮಗನ. ಹೌದಮ್ಮ ಜಾನು, ಆದರೆ ಈ ರೀತಿ ಮಾನ ಕಳೆದ್ರೆ ಹೇಗೆ ಹೇಳು? ಏನೋ ತಪ್ಪಾಗಿದೆ, ಮಾತಾಡಿ ಸರಿ ಮಾಡ್ಕೊಂಡ್ರಾಯ್ತು. ನೀನು ಸುಮ್ಮನಿದ್ಬಿಡು ಜಾನು. ಎಷ್ಟು ದಿನ ಅಂತ ಸುಮ್ಮನೆ ಇರ್ಲಿ ಅತ್ತೆ? ಪ್ರತಿದಿನ ಪ್ರತಿ ಕ್ಷಣ ನಂಗೆ ಅವಮಾನ ಆಗ್ತಾನೆ ಇದೆ. ಅನಿರೋದ್ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ನಾಚಿಕೆ ಆಗತ್ತೆ. ಜಾನೋ, ಏನು ನಮ್ಮ ಮುಂದೆನೆ ಅವಳ ಮೇಲೆ ಇಷ್ಟೊಂದು ಕೋಪ ತೋರಿಸ್ತಾ ಇದ್ದೀರಲ್ಲ, ಇನ್ನು ನಾವಿಲ್ದಾಗ ಏನ್ ಗತಿ? ಅವಳ ಅಪ್ಪ ನಾನಿಲ್ಲಿದ್ದೀನಿ. ರೇ, ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕೊಟ್ಟಾಗಿದೆ ತಾನೇ? ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು. ಮಧ್ಯದಲ್ಲಿ ಬಾಯಿ ಹಾಕೋಕೆ ಬರಬೇಡಿ. ನನ್ನ ಜೀವನ ನಮಗೆ ಸಂಬಂಧಪಟ್ಟಿದ್ದು.
ನನ್ನ ವ್ಯವಹಾರ, ನನ್ನ ನಡವಳಿಕೆ ನನಗೆ ಸಂಬಂಧಪಟ್ಟಿದ್ದು. ನಿಮ್ಮ ಫ್ರೀ ಅಡ್ವೈಸ್ ಬೇಕಾಗಿಲ್ಲ ನನಗೆ. ಅನಿರುದ್ಧ್, ಮಾವ ಅನ್ನೋ ಗೌರವ ಬೇಡ ನಿನಗೆ? ಗೌರವ ಕೊಡೋ ಮಟ್ಟಕ್ಕೆ ನೀವಿಲ್ವಲ್ಲ. ಮಗಳು ಹೇಳಲು ಅಂತ ನ್ಯಾಯ ತೀರ್ಮಾನ ಮಾಡೋಕೆ ಬಂದಿದ್ದೀರಿ. ನೀವು ಸರಿಯಾದವರಾಗಿದ್ದರೆ ನೀನೇ ಸರಿ ಮಾಡ್ಕೊ ಅಂತ ಹೇಳಿ ಸುಮ್ಮನಾಗ್ತಿದ್ರಿ, ಆಗ ಗೌರವ ಕೊಡ್ತಿದ್ದೆ. ದೊಡ್ಡದಾಗಿ ನ್ಯಾಯ ತೀರ್ಮಾನ ಮಾಡೋಕೆ ಬಂದಿದ್ದಾರೆ, ಹೋಗ್ರಿ ಸಾಕು. ಅನಿರುದ್ಧ, ಅಷ್ಟೇ. ನಮ್ಮ ಅಪ್ಪಂಗೆ ನಾನು ಕ್ಯಾರೆ ಅನ್ನಲ್ಲ, ಇನ್ನು ನಿಮಗೇನ್ರಿ? ಏನು ಬಡಿತೀರಾ? ಬನ್ರಿ. ಅನಿರುದ್ಧ, ಈಗ ನೀನು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ರೇ ಸುಮ್ಮನೆ ರೀ ಸಾಕು. ಇವನು ನನಗೆ ಬುದ್ಧಿ ಹೇಳಕ್ ಬರ್ತಾನೆ ಇವನು. ಅನಿರುದ್ಧ್, ಏನ್ ಅವನು ಇವನು ಅಂತ ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಲ್ಲ? ಅವರು ನಮ್ಮ ತಂದೆ, ನನ್ನನ್ನ ನಿಮಗೆ ಕೊಟ್ಟು ನಿಮ್ಮ ಲೈಫ್ ಉದ್ಧಾರ ಮಾಡಿದ್ದಾರೆ, ನೆನ್ಪಿರ್ಲಿ. ಯಾರು ನನ್ನನ್ನು ಉದ್ಧಾರ ಮಾಡೋದು? ಯಾಕೆ ಕರೆಸ್ತೆ ನಿಮ್ಮಪ್ಪ ನಿಮ್ಮಮ್ಮನ? ನಾಚಿಕೆ ಇಲ್ಲದೆ ಬಂದಿದ್ದಾರೆ ಇವರು. ಮೊದಲು ಕಳಿಸಾಚಾಗ ಇವ್ರನ್ನ. ಅನಿರುದ್ಧ್, ನೀನೇ ಕಳಿಸ್ತೀಯ ಇಲ್ಲ ನಾನೇ ಕತ್ ಹಿಡ್ತಳ್ಳ? ಅನಿರುದ್ಧ್, ತುಂಬಾ ಅತಿರೇಕ ಆಯ್ತು. ನೀನು ಈ ಮಟ್ಟಕ್ಕೆ ಇಳಿತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಮಗಳು ಹೇಳಿದ್ದು ಸರಿಯಾಗಿದೆ, ನೀನೊಬ್ಬ ಕ್ರಿಮಿನಲ್ ಆಗಿದ್ಯಾ. ನಿನ್ನ ನನ್ನ ಅಳಿಯ ಅಂತ ಹೇಳ್ಕೊಳ್ಳೋಕ್ಕೂ ಅವಮಾನ ಆಗುತ್ತೆ. ಛೇ! ಶಾರದಾ, ಬಾ ಹೋಗೋಣ. ಇದ್ಯಾಕೋ ತುಂಬಾ ಜಾಸ್ತಿ ಆಯ್ತು ಅನಿ. ನನ್ನ ಅಪ್ಪ ಅಮ್ಮಂಗೆ ಅವಮಾನ ಮಾಡ್ತೀರಾ? ನಾನು ಇನ್ನು ಈ ಮನೇಲಿ ಇರಲ್ಲ, ಈ ಮನೆ ಬಿಟ್ಟು ಹೋಗ್ತೀನಿ. ಭವಾನಿ ಸುಂದರ್, ದಯವಿಟ್ಟು ನಿಂತ್ಕೊಳ್ಳಿ ಪ್ಲೀಸ್. ಹೋಗ್ಬೇಡಿ ಪ್ಲೀಸ್. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಾವಿಲ್ಲಿ ಯಾಕಿರ್ಬೇಕು ಸತ್ತಿದೇವ್? ಹೆಣ್ಣು ಕೊಟ್ಟು ಮಾವ ಅನ್ನೋ ಗೌರವ ಇಲ್ಲ ಅವನಿಗೆ. ಅವನಂತೂ ಹುಂಬ, ನಾನು ಅವನಿಗೆ ಬುದ್ಧಿ ಮಾತು ಹೇಳ್ತೀನಿ. ದಯವಿಟ್ಟು ನೀವು ಹೋಗ್ಬೇಡಿ ಪ್ಲೀಸ್. ಇಲ್ಲ, ನಾವು ಹೋಗ್ಬೇಕು. ಜಾನ್ವಿನೂ ನಮ್ಮ ಜೊತೆ ಬರ್ತಾಳೆ, ಬಿಟ್ಬಿಡಿ ನಮ್ಮನ್ನ. ನೋಡಿಮ್ಮ, ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಅಂಥ ಡಿಸಿಷನ್ನು ತಗೊಳ್ಬೇಡಿ. ನೋಡಿ, ಒಂದು 5 ನಿಮಿಷ ನಾನು ಅವನ ಜೊತೆ ಮಾತಾಡ್ತೀನಿ ಪ್ಲೀಸ್. ಬೇಡ ಸರ್, ಈಗಾಗಿರೋ ಸನ್ಮಾನನೇ ಸಾಕು. ನಿಮ್ಮ ಕೈ ಮುಗಿತೀವಿ. ನಿಮ್ಮ ಮನೆ ಸಂಬಂಧ ಬೆಳೆಸಿ ನಮಗೆ ಬಹಳ ಸಂತೋಷ ಆಗಿದೆ. ನೋಡಿ, ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟರ ಮಟ್ಟಿಗೆ ದುಡ್ಕೋದ್ರೆ ಹೇಗೆ ಹೇಳಿ? ನೋಡಿ, ನನ್ನ ಮಗ ಅಂಥವನಲ್ಲ, ಏನೋ ಒಂದು ಬ್ಯಾಡ್ ಟೈಮ್. ನನಗೋಸ್ಕರ ಒಂದು 5 ನಿಮಿಷ ಬನ್ನಿ ಒಳಗಡೆ ಪ್ಲೀಸ್. ಆಗಲ್ಲ, ನಾವಿಲ್ಲೇ ಇರ್ತೀವಿ. ಸರಿ, ಒಂದು 5 ನಿಮಿಷ ಆಗಲಿ. ಅನಿ, ಮೊದಲು ಹೋಗಿ ಅವ್ರನ್ನೆಲ್ಲ ತಡಿಯೋ. ಅಹಲ್ಯ, ಹೋಗಿ ನಾ ಬಟ್ಟೆ ಎಲ್ಲ ಪ್ಯಾಕ್ ಮಾಡು, ನಾವು ಹೊರಡೋಣ. ಏನು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕಾ? ಹೌದು ಅಹಲ್ಯ, ನಾವು ಇಲ್ಲಿರೋದು ಬೇಡ, ಎಲ್ಲಾದರೂ ಸುಡುಗಾಡಲ್ಲಿ ಇದ್ರೂ ಸರಿ, ನಾವಿಲ್ಲಿಂದ ಹೊರಡೋಣ. ಸತ್ಯದೇವ್, ಏನು ಮಾತಾಡ್ತಾ ಇದ್ದೀರಾ? ಅಹಲ್ಯ, ಮಾತಾಡೋಕ್ಕೆ ಇನ್ನೇನು ಉಳಿದಿದೆ ಹೇಳು? ಈ ಮಹಾನ್ ಭಾವ ಒಬ್ಬನೇ ಇರಲಿ ಈ ಮನೇಲಿ, ನಾವಂತೂ ಇಲ್ಲಿರೋದು ಬೇಡ. ನಮ್ಮ ಮಾತು ಕೇಳ್ದಿರೋ ಮಗ ನಮ್ಮವನಲ್ಲ, ನಮಗೆ ಬೇಕು ಆಗಿಲ್ಲ. ನಡಿ ಹೊರಡೋಣ. ಸತ್ಯದೇವ್, ನಮ್ಮ ಬೀಗರಿಗಿಷ್ಟು ಅವಮಾನ ಮಾಡಿದ್ಮೇಲೆ ನಾವು ಇಲ್ಲಿರೋಕೆ ಹೇಗೆ ಸಾಧ್ಯ ಅಹಲ್ಯ? ಇವತ್ತು ಅವ್ರಿಗೆ ಅವಮಾನ ಮಾಡಿದ್ದಾನೆ, ನಾಳೆ ನಮಗೂ ಅವಮಾನ ಮಾಡ್ತಾನೆ. ಇಂಥ ಸಂದರ್ಭ ನಮಗೆ ಬೇಕಾ? ನೋಡು, ಸಂತೋಷವಾಗಿ ಈ ಮನೆಗೆ ಇವನೊಬ್ಬನೇ ಇರಲಿ. ಹೊರಡೋಣ ಬಿಡಿ. ಅನಿ, ಅರ್ಥ ಆಗ್ತಿದೇನೋ ನಿನ್ಗೆ? ಯಾಕೋ ಈ ರೀತಿ ನಡ್ಕೋತಾ ಇದೀಯಾ? ಅಲ್ಲ ಕಣೋ, ಜಾನನು ಅವ್ರ ಅಪ್ಪ ಅಮ್ಮನ ಜೊತೆ ಹೋದ್ರೆ ಏನು ಮಾಡ್ತೀಯಾ? ನಿಂಗೆ ಜೀವನನೇ ಇಲ್ದಾಗುತ್ತೆ ಕಣೋ. ನಾಳೆ ದಿವಸ ನಿನ್ನನ್ನ ಯಾರು ಕ್ಯಾರೆ ಅನ್ನೋದಿಲ್ಲ. ಅನಿ,
ಒಂದು ವಸ್ತುವಿನ ಬೆಲೆ ಇದ್ದಾಗ ಗೊತ್ತಾಗಲ್ಲ, ಅದು ಕಳ್ಕೊಂಡ್ಮೇಲೆ ಅದರ ಬೆಲೆ ಗೊತ್ತಾಗೋದು. ಅದು ಈ ಕಾಲಕ್ಕೆ ಇವ್ನಿಗೆ ಅರ್ಥ ಆಗಲ್ಲ ಬಿಡೋ ಅಹಲ್ಯ. ಒಂಟಿ ಪಿಶಾಚಿ ಥರ ಈ ಮನೇಲಿ ಇರ್ತಾನೆ ನೋಡು, ಅವಾಗ ಗೊತ್ತಾಗುತ್ತೆ. ನಡಿ ಹೊರಡೋಣ, ದೇವ್ರಿಟ್ಟಾಗುತ್ತೆ. ಸತ್ಯದೇವ್ ಅಲ್ಲ, ಅದು ಇವಾಗೇನು, ನೀನು ನನ್ನ ಜೊತೆ ಬರ್ತೀಯೋ ಅಥವಾ ನಿನ್ನ ಮಗನ ಪರ ವಹಿಸ್ಕೊಂಡು ಇಲ್ಲೇ ಇರ್ತೀಯೋ? ಅಲ್ಲ ಸತ್ಯದೇವ್, ಹೇಗೆ ಬಿಟ್ಟು ಬರೋದು ಹೇಳಿ? ನೋಡು, ನೀ ಬರ್ತೀಯೋ ಬಿಡ್ತೀಯೋ, ಈ ಸತ್ಯದೇವಂತೂ ಈ ಮನೇಲಿರಲ್ಲ. ನೀನು ಬೇಕಾದ್ರೆ ಧಾರಾಳವಾಗಿ ನಿನ್ನ ಮಗನ ಜೊತೆ ಇರ್ಬೋದು. ನಿನ್ನ ಮಗ ಮಾಡಿರೋದು ಒಳ್ಳೆ ಕೆಲಸ ಅಂತ ನಿಂಗೆ ಅನ್ಸೋದಾದ್ರೆ ಅದು ನನ್ನ ಜೀವನದ ದೊಡ್ಡ ದುರಂತ, ವ್ಯಂಗ್ಯ ಅನ್ಕೋತೀನಿ. ನಾನಂತೂ ಹೊರಟೆ. ಸತ್ಯದೇವ್ ಪ್ಲೀಸ್ ನಿಂತ್ಕೊಳ್ಳಿ. ನೋಡಿ, ದುಡುಕಿನಿಂದ ಏನು ಪರಿಹಾರ ಆಗೋದಿಲ್ಲ. ನನ್ನ ಮಾತು ಕೇಳಿಸ್ಕೊಳ್ಳಿ. ಅಹಲ್ಯ, ಹೊರಗಡೆ ನನ್ನ ಬಿಗಿರ್ ಕಾಯ್ತಾ ಇದ್ದಾರೆ. ಅವ್ರಿಗಾಗಿರೋ ಅವಮಾನ ನನಗೂ ಆದ ಹಾಗೆ. ನೋಡು, ನೀನು ಬರ್ತೀಯೋ ಬಿಡ್ತೀಯೋ, ನಾನಂತೂ ಹೋಗ್ತಾ ಇದ್ದೀನಿ. ಅನಿ ಪ್ಲೀಸ್ ಕಣೋ, ಹೋಗೋ. ಅಲ್ಲಿ ಹೋಗಿ ಸಾರಿ ಕೇಳ್ಕೊಳೋ. ತಪ್ಪಾಯ್ತು ಅಂತ ಕೇಳು. ನೋಡು, ಜಾನು ನಿನ್ನ ಬಿಟ್ಟು ಹೋದ್ರೆ ಜೀವನದಲ್ಲಿ ಏನೂ ಇರೋದಿಲ್ಲ ಕಣೋ. ಹೋಗೋ ಪ್ಲೀಸ್, ಸಾರಿ ಕೇಳು, ಹೋಗೋ. ಸತ್ಯದೇವ್, ಅನಿ ನೋಡು, ನಿಮ್ಮಪ್ಪನೂ ಹೊರಟೋಗ್ತಾ ಇದ್ದಾರೆ. ಅನಿ ಹೋಗೋ, ಸಾರಿ ಕೇಳ್ಕೊಳ್ಳೋ, ಹಠ ಮಾಡಬೇಡ. ನೋಡು ಅನಿ, ಎಲ್ಲರೂ ಹೊಟ್ಟೋದ್ರೆ ನೀನು ಒಂಟಿ ಆಗ್ಬಿಡ್ತೀಯ ಕಣೋ. ನನ್ನ ಮಾತು ಕೇಳು ಅನಿ, ಪ್ಲೀಸ್.